ಎವ್ರಿಬಡಿ ಇನ್ ದಿಸ್ ವರ್ಲ್ಡ್ ಇಸ್ ಅನ್ ಆರ್ಟಿಸ್ಟ್. ಆರ್ಟಿಸ್ಟಾ? ನಾನು ಒಂದಿನೂ ಚೆನ್ನಾಗಿ ಹಾಡ್ದವನಲ್ಲ, ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದವನಲ್ಲ, ಮುಖಕ್ಕೆ ಬಣ್ಣ ಹಚ್ಚಿದವನಲ್ಲ, ಇನ್ನು ಪೇಂಟಿಂಗ್ಸು ಡ್ರಾಯಿಂಗ್ಸ್ ಅನ್ನೋದು ದೂರದ ಮಾತು ಬಿಡಿ. ಹಾಗಾದರೆ ಆರ್ಟಿಸ್ಟ್ ಅಂದರೆ ಯಾರು? ಅ ಪರ್ಸನ್ ಹೂ ಕ್ರಿಯೇಟ್ ಸಮಥಿಂಗ್ ವಿತ್ ಗ್ರೇಟ್ ಸ್ಕಿಲ್ ಆ್ಯಂಡ್ ಇಮ್ಯಾಜಿನೇಷನ್ ಅಂತ. ಆ ಗ್ರೇಟ್ ಸ್ಕಿಲ್ಲು ಇಮ್ಯಾಜಿನೇಷನು ನನ್ನ ಹತ್ರ ಇದ್ದಿದ್ರೆ ನಾನು ಯಾಕೆ ನಿನ್ನ ವಿಡಿಯೋ ನೋಡಿ ಟೈಮ್ ವೇಸ್ಟ್ ಮಾಡ್ತಿದ್ದೆ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಖಂಡಿತ ತಪ್ಪಿಲ್ಲ. ಬಟ್ ರಿಮೆಂಬರ್, ಜೀವನ ಮಾಡೋದಕ್ಕೆ ದುಡ್ಡು ಬೇಕು ಹೊರತು ಜೀವನ ಅನುಭವಿಸೋದಕ್ಕಲ್ಲ. ಕಮಿಂಗ್ ಬ್ಯಾಕ್ ಟು ಅವರ್ ಮೇನ್ ಟಾಪಿಕ್, ಈ ಲೈಫ್ನ ಮೇನ್ ಕ್ಯಾರೆಕ್ಟರ್ ಆಗಿರೋ ನೀವು ಒಂದೊಳ್ಳೆ ಕೆಲಸ ಮಾಡಬೇಕು ಅಂದ್ಕೊಂಡಾಗ ಈ ಸೊಸೈಟಿಲಿರೋ ಜನ ನಿಮ್ಮ ಕಾಲೆಳ್ಳು ಕೆಳಗಿಳಿಸೋರೇ ಜಾಸ್ತಿ. ಮನಸ್ಸಲ್ಲಿ ತುಂಬ ಸಂಕಟ ಆಗ್ತಿದ್ರು ನೀವು ಅದನ್ನು ಮುಖದಲ್ಲಿ ತೋರಿಸ್ಕೊಳ್ದೆ ಒಂದೊಳ್ಳೆ ಆ್ಯಕ್ಟರ್ ಆಗ್ತೀರಾ. ಯು ಆರ್ ಆನ್ ಅಮೇಝಿಂಗ್ ಆರ್ಟಿಸ್ಟ್. ಇನ್ನು ಸ್ವಲ್ಪ ಜನ ಅವ್ರ ಲೈಫೆಲ್ಲ ಊರ್ ಬಾಗ್ಲಾಗಿದ್ರು ಪರವಾಗಿಲ್ಲ, ಅವ್ರ ಫ್ರೆಂಡ್ಸ್ ಏನಾದರೂ ಬೇಜಾರಾಗಿದ್ರೆ ಅವ್ರ ಮುಖದಲ್ಲಿ ನಗುವನ್ನು ತಂದು ಒಂದೊಳ್ಳೆ ಸ್ಟ್ಯಾಂಡಪ್ ಕಾಮಿಡಿಯನ್ ಆಗ್ತಾರೆ. ದೇ ಆರ್ ಆನ್ ಅಮೇಝಿಂಗ್ ಆರ್ಟಿಸ್ಟ್. ಕೈಯಲ್ಲಿ ಪೆನ್ಸಿಲ್ ಹಿಡಿದು ಒಂದಿನಾನು ಡ್ರಾಯಿಂಗ್ ಮಾಡದೇ ಇರೋರು ತಮ್ಮ ಜೀವನಕ್ಕೆ ತಾವೇ ಬಣ್ಣವನ್ನು ತುಂಬಿ ಹಣೆ ಬರಾನೇ ಬದಲಾಯಿಸ್ಕೋತಾರೆ. ದೇ ಆರ್ ಅ ಗುಡ್ ಆರ್ಟಿಸ್ಟ್. ಒಂದೊಳ್ಳೆ ಆರ್ಟಿಸ್ಟ್ನ ಹುಡುಕ್ಬೇಕಂದ್ರೆ ಯಾವುದೋ ಥಿಯೇಟರೋ ಪರ್ಫಾರ್ಮಿಂಗ್ ಸೆಂಟರ್ಗೆ ಹೋಗೋ ಬದಲು ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಅಲ್ಲೇ ಒಂದೊಳ್ಳೆ ಆರ್ಟಿಸ್ಟ್ ಕಾಣ್ತಾರೆ. ಇನ್ ದಿಸ್ ಲೈಫ್ ವಿ ಚೂಸ್ ಅ ಪ್ರೊಫೆಷನ್ ಟು ಮೇಕ್ ಅ ಲೈವ್ಲಿಹುಡ್, ಬಟ್ I will also choose to become an artist to make my life living good. ಏನಂತೀರಾ?